ಇನ್ನೊಂದನ್ನು ಹೇಳ್ಬಿಡ್ತೀನಿ. ಕಲ್ಲಡ್ಕ ಪ್ರಭಾಕರ ಭಟ್ರು ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ್ದು ಯಾವುದೇ ಕಾನೂನು ಬಾಹಿರ ಮಾತನಾಡಿಲ್ಲ, ಇದ್ದದ್ದನ್ನು ಹೇಳಿದ್ದಾರೆ, ವಾಸ್ತವಿಕವಾದದ್ದನ್ನು ಹೇಳಿದ್ದಾರೆ. ಸೊ ಅದನ್ನೇ ವಿವಾದಾತ್ಮಕ, ಅದನ್ನೇ ಕಾನೂನು ಬಾಹಿರ, ಅದನ್ನೇ ಪ್ರಚೋದನಕಾರಿ ಅಂತನ್ನುವಂಥ ಬಿಂಬಿಸಿ ನಜ್ಮಾ ಅನ್ನುವಂಥ ಒಬ್ಬ ಸಾಮಾಜಿಕ ಹೋರಾಟಗಾರ್ತಿ ಕೇಸ್ ಹಾಕಿದ್ದು ತಪ್ಪು. ನೀವು ವಾಸ್ತವಿಕವನ್ನು ಒಪ್ಪಿಕೊಡ್ರಿ. ಸುಮ್ಮನೆ ಈ ರೀತಿಯ ಕಾಂಗ್ರೆಸ್ ಸರ್ಕಾರ ಇದೆ ಅಂಥೇಳಿ ಹಿಂದೂ ಹೋರಾಟಗಾರ, ಹಿಂದೂ ನಾಯಕರ ಮೇಲೆ ಕೇಸ್ ಹಾಕುವುದನ್ನು ನಿಲ್ಲಿಸಿ ಕಲ್ಲಡ್ಕರ ಪ್ರಭಾಕರ ಭಟ್ರ ಮೇಲೆ ಕೇಸ್ ಹಾಕಿದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇಲ್ಲ, ಬಂದಿಲ್ಲ. ಹಾಂ, ನೋಡೋಣ, ಇನ್ನೂ ಟೈಮ್ ಇದೆ. ಇಲ್ಲಿ ಸಾಕಷ್ಟು ಅದರ ಸಂಬಂಧಪಟ್ಟಾಗಿ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಯೋಜನೆ ಹಾಕ್ಕೊಂಡಿದ್ದೀವಿ. ಹೀಗಾಗಿ ನೋಡೋಣ. ಇನ್ನೊಂದನ್ನು ಹೇಳ್ಬಿಡ್ತೀನಿ. ಕಲ್ಲಡ್ಕ ಪ್ರಭಾಕರ ಭಟ್ರು ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ್ದು ಯಾವುದೇ ಕಾನೂನು ಬಾಹಿರ ಮಾತನಾಡಿಲ್ಲ, ಇದ್ದದ್ದನ್ನು ಹೇಳಿದ್ದಾರೆ, ವಾಸ್ತವಿಕವಾದದ್ದನ್ನು ಹೇಳಿದ್ದಾರೆ. ಸೊ ಅದನ್ನೇ ವಿವಾದಾತ್ಮಕ, ಅದನ್ನೇ ಕಾನೂನು ಬಾಹಿರ, ಅದನ್ನೇ ಪ್ರಚೋದನಕಾರಿ ಅಂತನ್ನುವಂಥ ಬಿಂಬಿಸಿ ನಜ್ಮಾ ಅನ್ನುವಂಥ ಒಬ್ಬ ಸಾಮಾಜಿಕ ಹೋರಾಟಗಾರ್ತಿ ಕೇಸ್ ಹಾಕಿದ್ದು ತಪ್ಪು. ನೀವು ವಾಸ್ತವಿಕವನ್ನು ಒಪ್ಪಿಕೊಡ್ರಿ. ಸುಮ್ಮನೆ ಈ ರೀತಿಯ ಕಾಂಗ್ರೆಸ್ ಸರ್ಕಾರ ಇದೆ ಅಂಥೇಳಿ ಹಿಂದೂ ಹೋರಾಟಗಾರ, ಹಿಂದೂ ನಾಯಕರ ಮೇಲೆ ಕೇಸ್ ಹಾಕುವುದನ್ನು ನಿಲ್ಲಿಸಿ ಕಲ್ಲಡ್ಕರ ಪ್ರಭಾಕರ ಭಟ್ರ ಮೇಲೆ ಕೇಸ್ ಹಾಕಿದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇಲ್ಲ, ಬಂದಿಲ್ಲ. ಹಾಂ, ನೋಡೋಣ, ಇನ್ನೂ ಟೈಮ್ ಇದೆ. ಇಲ್ಲಿ ಸಾಕಷ್ಟು ಅದರ ಸಂಬಂಧಪಟ್ಟಾಗಿ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಯೋಜನೆ ಹಾಕ್ಕೊಂಡಿದ್ದೀವಿ. ಹೀಗಾಗಿ ನೋಡೋಣ.